ನಿನ್ನೆ ಅರೆಸ್ಟ್ ಆದಂತ ಎಂಎಲ್ಸಿ ಸಿಟಿ ರವಿ ಎಲ್ಲಿದ್ದಾರೆ? ಇಡೀ ರಾತ್ರಿ ಪೊಲೀಸರು ಜೀಪಲ್ಲೇ ಸುತ್ತಾಡಿಸಿದ್ರ, ಬೆಳಗಾವಿಯ ಅಕ್ಕಪಕ್ಕದಲ್ಲೇ ಇರ್ತಿದ್ದಾರಂತೆ ಪೊಲೀಸರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ದೊಡ್ಡ ಹಂಗಾಮ ಆಯಿತು, ಹೈಡ್ರಾಮಗಳಾಯಿತು ವಿಧಾನ ಪರಿಷತ್ನಲ್ಲಿ. ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅಶ್ಲೀಲ ಪದವನ್ನ ಪ್ರಯೋಗ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಶಾಸಕರುಗಳು, ವಿಧಾನ ಪರಿಷತ್ನ ಸದಸ್ಯರೆಲ್ಲರೂ ಕೇಳಿದ್ರು. ಅದಾದ್ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಯಾವ ರೀತಿ ಹಲ್ಲೆಗೂ ಕೂಡ ಮುಂದಾಗಿದ್ರು ಇಡೀ ರಾಜ್ಯ ನೋಡಿದೆ. ಸಿಟಿ ರವಿಯನ್ನ ಸುತ್ತಾಡಿಸಲಾಗ್ತಾ ಇದೆಯಂತೆ ಬೆಳಗಾವಿ ಸುತ್ತಮುತ್ತನೇ. ಕೆಲವೇ ಕ್ಷಣದಲ್ಲಿ ಬೆಳಗಾವಿ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಬೆಳಗಾವಿ ಕೋರ್ಟ್ ಆವರಣದಲ್ಲಿ ವಕೀಲರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಿಟಿ ರವಿ ಪರ ಬೇಲ್ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಹಾಜರುಪಡಿಸಿದ ಬಳಿಕ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತಂತೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಬೆಂಗಳೂರು ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇರುವಂಥದ್ದು. BNS 75 ಮತ್ತು ಸೆಕ್ಷನ್ 79 ಅನ್ನು ಹಾಕಲಾಗಿದೆ ಸಿಟಿ ರವಿ ಅವರಿಗೆ. ಗೊತ್ತಾಗ್ಲಿ ಯಾರ್ಯಾರು ಹೆಂಗೆ ಅಂತ ಗೊತ್ತಾಗ್ಲಿ, ಯಾರ್ಯಾರು ಹೆಂಗೆ ಅಂತ ಗೊತ್ತಾಗ್ಲಿ. ಗೊತ್ತಾಗ್ಲಿ ಯಾರ್ಯಾರು ಹೆಂಗೆ ಅಂತ ಗೊತ್ತಾಗ್ಲಿ, ಯಾರ್ಯಾರು ಹೆಂಗೆ ಅಂತ ಗೊತ್ತಾಗ್ಲಿ. ಪೊಲೀಸರ ನಡೆ ಬಗ್ಗೆ ಸಿಟಿ ರವಿ ಕೆಂಡಾಮಂಡಲರಾಗಿದ್ದಾರೆ. ತಲೆಗೆ ಗಾಯವಾದರೂ ಕೂಡ ಪ್ರಥಮ ಚಿಕಿತ್ಸೆ ಕೊಡಿಸಲಿಲ್ಲ. ತಲೆಗೆ ಗಾಯ ಆಗಿದೆ ಆದರೂ ಕೂಡ ಪ್ರಥಮ ಚಿಕಿತ್ಸೆ ಕೊಡಿಸಲಿಲ್ಲ ಪೊಲೀಸರು. ಸುಮ್ಮನೆ ವಾಹನದಲ್ಲಿ ನನ್ನನ್ನು ಸುತ್ತಾಡಿಸಿದ್ರು ಅಂತ ಅವರೇ ವಿಡಿಯೋವನ್ನ ಮಾಡಿ ಹಾಕಿದ್ದಾರೆ. ನಿರ್ಜನ ಪ್ರದೇಶದಲ್ಲಿ ವಾಹನ ನಿಲ್ಲಿಸಿದ್ರು, ಯಾರದ್ದೋ ಜೊತೆ ಏನೇನೋ ಮಾತಾಡಿದ್ರು, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತ ಕಿಡಿಕಾರದರು ಸಿಟಿ ರವಿ. ಅರೆಸ್ಟ್ ಆದ ಬಳಿಕ ಜೈಲಿನಲ್ಲಿ ಅಂದ್ರೆ ಖಾನಾಪುರ ಜೈಲಿಗೆ ಕರ್ಕೊಂಡು ಹೋಗ್ಲಾಗಿತ್ತು. ಅದಾದ್ಮೇಲೆ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿಯನ್ನ ಕೊಟ್ಬಿಟ್ಟು ಸುತ್ತಾಡಿಸ್ತಾನೆ ಇದ್ದಾರೆ. ಮತ್ತು ಒಂದ್ ಕಡೆ ಪ್ರಥಮ ಚಿಕಿತ್ಸೆ ಕೊಡಿಸಿಲ್ಲ ಅನ್ನುವಂಥ ಆರೋಪ. ಅವರ ತಲೆಗೆ ಏಟಾಗಿದ್ರು ಕೂಡ. ನನಗಾದ ತೊಂದರೆಗೆ ಪೊಲೀಸ್ ಇಲಾಖೆ ಹಾಗೂ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಅಂತ ಕೂಡ ಹೇಳಿದ್ದಾರೆ. ಇದಕ್ಕೂ ಮುನ್ನ ಸ್ಟೇಷನ್ ಒಳಗಿನಿಂದಲೇ ಒಂದು ವಿಡಿಯೋವನ್ನ ಮಾಡಿ ಅದರಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರದರು ಸಿಟಿ ರವಿ. ಸಿಟಿ ರವಿ ಬಂಧನಕ್ಕೆ ವಿಜೇಂದ್ರ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಸುಮ್ಮನೆ ಜೀಪಿನಲ್ಲಿ ಪೊಲೀಸರು ಸುತ್ತಾಡಿಸ್ತಾ ಇದ್ದಾರೆ. 400ರಿಂದ 450 ಕಿಲೋಮೀಟರ್ ಸುಮ್ಮನೆ ಸುತ್ತಾಡಿಸಿದ್ದಾರೆ. 400ರಿಂದ 450 ಕಿಲೋಮೀಟರ್ ಸುಮ್ಮನೆ ಸುತ್ತಾಡಿಸಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಸಿಟಿ ರವಿ ಅವರನ್ನ ಟೆರರಿಸ್ಟ್ ತರ ನೋಡ್ತಾ ಇದ್ದಾರೆ. ಬಿಜೆಪಿ ಸುಮ್ಮನೆ ಇರಲ್ಲ, ಪ್ರತಿಭಟನೆ ಮಾಡ್ತೀವಿ ನಾವು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಹೇಳಿಕೆ ಇದು. ನಾವು ಸುಮ್ಮನೆ ಇರಲ್ಲ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ಸಿಟಿ ರವಿಗೆ ಕುಡಿಯೋದಕ್ಕೂ ಕೂಡ ನೀರನ್ನ ಕೊಟ್ಟಿಲ್ಲ ಪೊಲೀಸರು. ರವಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿಲ್ಲ. ನಾನು ಕೋರ್ಟ್ ಹೋಗ್ತೇನೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಇಸ್ ನಾಟ್ ಎ ಆರ್ಡಿನರಿ ಪರ್ಸನ್. ಸಿಟಿ ರವಿ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮಾಜಿ ಸಚಿವರಿದ್ದಾರೆ, ಹಿಂದೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ. ನೆನ್ನೆ ಪೊಲೀಸ್ ಸ್ಟೇಷನ್ಗೆ ಹೊತ್ತಾಕೊಂಡೋಗಿ ಅಲ್ಲಿಂದ ಮತ್ತೆ ರಾತ್ರಿಲ್ಲ ಗದಗು ಬೇರೆ ಬೇರೆ ಕಡೆ ರಾಮದುರ್ಗ ಎಲ್ಲ ಕಡೆ ಅಲ್ದಾಡಿಸಿ ಒಂದು ರೀತಿ ಟೆರರಿಸ್ಟ್ ಅನ್ಕೋಬೇಕು. ಯಾರಾದರೂ ನೋಡಿದ್ರೆ ಯಾರೋ ಟೆರರಿಸ್ಟನ್ನ ಹೊತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು ಅನ್ನೋ ಭಾವನೆ ಬರ್ತಾ ಇದೆ. ಆ ರೀತಿ ಒಂದು ವರ್ತನೆ ಹೊತ್ತು ಏನು ನಡೆದಿದೆ ಸರ್ಕಾರದ ಕುಮ್ಮಕ್ಕಿನಿಂದ, ಇದು ಖಂಡನಾರ್ಹ. ಸುಮಾರು 450ರಿಂದ 500 ಕಿಲೋಮೀಟರು ಅವ್ರನ್ನ ಜೀಪಲ್ಲಿ ಎತ್ತಾಕೊಂಡೋಗಿ ಸುತ್ತೋಡಿಸಿದ್ದಾರೆ. ಅಂದರೆ ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು? ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು? ಒಬ್ಬ ಜನಪ್ರತಿನಿಧಿಯನ್ನು ನಡೆಸ್ಕೊಳ್ತಕ್ಕಂಥ ರೀತಿನ ಇದು. ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡಿ, ಪೊಲೀಸರ ಮೇಲೆ ಒತ್ತಾಯ ಮಾಡಿ
ಏನು ದೌರ್ಜನ್ಯ ನಡೀತಾ ಇದೆ, ಇದು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತದೆ. ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ಆದರೆ ಹಿಂದೆಂದೂ ಕೂಡ ನಮ್ಮ ರಾಜ್ಯದಲ್ಲಿ ಈ ರೀತಿ ಆಗಿರ್ತಕ್ಕಂಥ ಯಾವುದೇ ರೀತಿ ಘಟನೆಗಳು ನಡೆದಿರೋಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದಲ್ಲೂ ಕೂಡ ಈ ರೀತಿ ಆಗಿರೋಕ್ಕೆ ಸಾಧ್ಯ ಇಲ್ಲ. 4-5 ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ನಮ್ಮ ವಿರೋಧ ಪಕ್ಷದ ನಾಯಕರನ್ನು ಕೂಡ ಅಲ್ಲಿ ಒಳಗೆ ಬಿಟ್ಟಿಲ್ಲ, ವಕೀಲರನ್ನ ಒಳಗೆ ಬಿಟ್ಟಿಲ್ಲ. ಸಿ ಟಿ ರವಿ ಅವರು ಏನೋ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ರಿಜಿಸ್ಟರ್ ಮಾಡಿಕೊಂಡಿಲ್ಲ. ನಮ್ಮೆಲ್ಲ ಕಾರ್ಯಕರ್ತರು ಪಾಪ ಎಲ್ಲ ಇಡೀ ರಾತ್ರಿ ಪೊಲೀಸ್ ಠಾಣೆ ಮುಂದೆ ಕೂತಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಪಾಪ ಸಿ ಟಿ ರವಿ ಅವರಿಗೆ ತಲೆಗೆ ಪೆಟ್ಟು ಬಿದ್ದಿದೆ, ಆಸ್ಪತ್ರೆ ಕೂಡ ಕರ್ಕೊಂಡೋಗಿಲ್ಲ. ಅತಿರೇಕದ ವರ್ತನೆ ಮತ್ತು ಇದು ಸರ್ಕಾರದ ಕುಮ್ಮಕ್ಕಿನಿಂದ ಇದು ನಡೆದಿರ್ತಕ್ಕಂಥದ್ದು. ಈಗ ಇನ್ನೂ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತ. ಇನ್ನು 4 ಬಾರಿ ಶಾಸಕರಾದಂಥವ್ರಿಗೆ ಈ ರೀತಿ ಆದ್ರೆ ಸಾಮಾನ್ಯ ವ್ಯಕ್ತಿಗಳ ಗತಿ ಏನು ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಾಕಿಸ್ತಾನ ಸರ್ಕಾರ ಈ ರೀತಿ ಕೂಡ ಮಾಡುವುದಿಲ್ಲ, ಆದ್ರೆ ರಾಜ್ಯ ಸರ್ಕಾರ ಈ ರೀತಿ ಮಾಡಿರುವಂಥದ್ದು ಖಂಡನೀಯ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಒಟ್ಟಾರೆಯಾಗಿ ಟಿ ರವಿಯನ್ನ ಕೊಲೆ ಮಾಡುವಂತ ಸಂಚನ್ನ ನಿನ್ನೆ ರೂಪಿಸಿದ್ರು. ಸುದೈವದಿಂದ ಅವರು ಪಾರಾಗಿದ್ದಾರೆ. 8 ಜನ ವಿಧಾನಸೌಧನಾಗ ಬಂದು ಹಲ್ಲೆ ಮಾಡ್ತಾರಂತಂದ್ರೆ ಒಂದು ಸರ್ಕಾರ ಕುಮ್ಮಕ್ಕಿಲ್ಲದೆ ವಿಧಾನಸೌಧಕ್ಕೆ ಜನ ಬರಕ್ಕೆ ಸಾಧ್ಯ ಇಲ್ಲ. ವಿಧಾನಸೌಧಕ್ಕೆ ಜನ ಬಂದಾರಂತಂದ್ರೆ ಒಂದು ಪೊಲೀಸ್ ಫೇಲ್ಯೂರ್ ಇರ್ಬೋದು, ಇಲ್ಲ ಪೊಲೀಸ್ ಶಾಮೀಲಾಗಿರ್ಬೋದು. ಇದು ಗಂಭೀರ ವಿಷಯ. ಹಿಂಗಾಗಿ ನಾನು ಅದಕ್ಕೆ ಏನಿಲ್ಲ, ಅವ್ರು ಕೊಲೆ ಮಾಡುವಂತ ಹುನ್ನಾರ ಯಾಕಂತಂದ್ರೆ ತೆಲಿಗೆ ಪೆಟ್ಟು ಹತ್ತಿದ್ದದ. ತೆಲಿಗೆ ಪೆಟ್ಟು ಹತ್ತಿದಂತರ ಬೇಸಿಕ್ ಅವ್ರನ್ನ ಹೋಗಿ ಸ್ಕ್ಯಾನಿಂಗ್ ಮಾಡುವಂಥದ್ದು, ಅವ್ರಿಗೆ ಏನಾಗಿದೆ ನೋಡುವಂಥದ್ದು, ಚಿಕಿತ್ಸೆ ಕೊಡುವಂಥದ್ದು ಆಗ್ಬೇಕಾದ್ರೆ ಏನೂ ಮಾಡಿಲ್ಲ ಅಂದ್ರೆ ಅವ್ರು ಸಾಯ್ಲಿ ಅಂಥೇಳಿ ಮಾಡಿದ್ದು. ಅದು ಇದಕ್ಕೆ ಈ ಎಲ್ಲರ ಜವಾಬ್ದಾರಿ ಅದಾರ. ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಕಾಯ್ದೆ ಬಿಟ್ಟು ಕೆಲಸ ಮಾಡಿದಾರಲ್ಲ ಅವ್ರು ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ಈ ಸರ್ಕಾರ ಏನು ಕಾಯಮಲ್ಲ, ಕಾಯ್ದೆ ಪ್ರಕಾರ ಕೆಲಸ ಮಾಡಿರಿ. ಚಿಕಿತ್ಸೆ ಯಾಕೆ ಕೊಟ್ಟಿಲ್ಲಪ್ಪ ನೀವು? ಅವ್ರಿಗೆ ತೆಲಿಗೆ ಪೆಟ್ಟು ಹತ್ತಿರೂ ತೆಲಿಗೆ ಎಷ್ಟು ಗಂಭೀರವಾಗಿ ಗಾಯ ಆಗೈತಿ ಇಲ್ಲ ಅನ್ನೋದು ಪರಿಶೀಲನೆ ಮಾಡ್ಬೇಕಂತದಲ್ಲ. ಒಬ್ಬ ಸಾಮಾನ್ಯ ಜನರಿಗೆ ಆದ್ರೂ ನೀವು ಅರೆಸ್ಟ್ ಮಾಡೋಕ್ಕಿಂತ ಮೊದಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಇಲ್ಲಿ ಕಳಿಸಿ ಇದು ಮಾಡ್ತೀರಿ. ನೀವು ರಾತ್ರಿ 3 ತನಕ ಫುಟ್ಬಾಲ್ ಆಡಿದಂಗೆ ಆ ಸ್ಟೇಷನು ಈ ಸ್ಟೇಷನು ಎಲ್ಲ ತಿರುಗಂತಾನೆ. ಅಂದ್ರೆ ಏನಿದು, ಅವ್ರೇನು ಡಕಾಯಿತರ ಕಳ್ಕಾಕರ ಏನಿದು? ಈ ರೀತಿ ಇಡೀ ದೇಶದಾಗಲ್ಲಿ ಪಾಕಿಸ್ತಾನ ಸರ್ಕಾರ ಸದಾಗ ಈ ರೀತಿ ಮಾಡ್ತೈತೆ ಎಲ್ಲೋ ಗೊತ್ತಿಲ್ಲ ನನಗೆ. ಇನ್ನು ಸಿಟಿ ರವಿ ಬಂಧನದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್ ಬೆಂಬಲಿಗರು ನಿನ್ನೆ ಕೆರಳಿದ್ದು ಸಹಜ. ಸಿಟಿ ರವಿ ಮಾತಿಗೆ ಹೆಬ್ಬಾಳ್ಕರ್ ಬೆಂಬಲಿಗರು ಕೆರಳಿದ್ರು ಅನ್ನುವಂತ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಗಳು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಟಿ ರವಿ ಅವರ ಮೇಲೆ ಹಲ್ಲೆಯನ್ನ ಮಾಡಲಿಕ್ಕೆ ಮುಂದಾದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮುಂದಿನ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಸೋಮನಾಥ್ ನನಗೆ ಗೊತ್ತಿಲ್ಲ ಪೊಲೀಸ್ ಅವ್ರು ಏನ್ ಮಾಡಿದ್ರು. ಅಲ್ಲ ರೀ, ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ, ನಾನು ಅದ್ಯಾವುದೋ ಕ್ಲಿಪ್ಪಿಂಗ್ಸ್ ಯಾವ್ದೋ ಟಿವಿಲಿ ನೀವು ಯಾರೋ ತೋರಿಸ್ತಾ ಇದ್ರಿ, ಹೋಗಿ ಏನೋ ಹಿರಿಯರನ್ನ ಭೇಟಿ ಮಾಡಕ್ಕೆ ಒಂದು ಅವಕಾಶ ಅಂದ್ರೆ ಅಲ್ಲೋಗಿ ಇದರಲ್ಲಿ ಖಾನಾಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರು ಬಿಜೆಪಿ ಮೀಟಿಂಗ್ ಮಾಡದ ಒಬ್ಬ ಆರೋಪಿನ ಉಗ್ರ ಕಾಲಮಿಲ್ಲ ಹಂಗಾರೆ ಮೀಟಿಂಗ್ ಮಾಡಕ್ ಬಿಟ್ಟಿದ್ದು ಏನು ಉಗ್ರ ಕಂಡಿಡ್ದ? ಪೊಲೀಸ್ ಅವರು ಬೇರೆ ಯಾರಿಗೂ ಅಷ್ಟು ಸೌಜ್ಯದಿಂದ ನಡ್ಕೊಳ್ಳಿಲ್ಲ, ಅಷ್ಟು ನಡ್ಕೊಂಡಿದ್ದಾರೆ ಪೊಲೀಸ್ ಅವರು ನಡತೆನೂ ಸರಿ ಇಲ್ಲ. ಈ ಕಾರಣ ಹೆಂಗ್ ಅವರು ಅಲ್ಲಿ ಬಿಟ್ರು ಪೊಲೀಸ್ ಅವರು? ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್. ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗ್ತಾ ಇಲ್ಲ. ನೋಡ್ರಿ, ಫ್ಯಾಮಿಲಿ ಮೆಂಬರು ಯಾರು ಹೋಗಿ ಭೇಟಿ ಮಾಡಿ, ವಿರೋಧ ಯಾರು ಒಬ್ರು ಇಬ್ರು ಭೇಟಿ ಮಾಡಿದ್ರೆ ಒಳಗಡೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ನೀವು ಕಣ್ಣಲ್ಲಿ ನೋಡಿಲ್ವಾ? ನೀವು ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನ್ ಅವ್ರನ್ನ ಬಂಧಿಸ್ತಾ ಇದ್ದಾರೆ, ಏನ್ ಕೊಲೆ ಮಾಡ್ತಾ ಇದ್ದಾರೆ ಅವ್ರನ್ನ? ಸದ್ಯ ಪುಣ್ಯ ಆ ಲಕ್ಷ್ಮೀ ಹೆಬ್ಬಾಳಕರ್ ಕ್ಷೇತ್ರದಲ್ಲಿ ಇರೋದು. ಕಾರ್ಯಕರ್ತರಿಗೆ ಗೊತ್ತಾಗಿ ಕೊಲೆಗೆ ಸ್ವಾಭಾವಿಕ. ಎಲ್ಲರಿಗೂ ಕೂಡ ಆ ತಾಯಿಗೆ, ಹೆಣ್ಮಗಳಿಗೆ, ಅವರ ಪ್ರತಿನಿಧಿಗೆ ಅವಮಾನ ಆದಾಗ, ಈ ತರ ಮಾಡಿದಾಗ ಎಲ್ಲರೂ ಕೂಡ ಈಗ ಇವ್ರ್ಯಾಕೆ ಪ್ರತಿಭಟನೆ ಮಾಡಕ್ ಬರ್ತಾ ಇದ್ದಾರೆ? ಬಿಜೆಪಿಯವರೆಲ್ಲ ಅವ್ರ ಲೀಡರ್ಗೆ ಏನೋ ಆಯ್ತು, ಈ ಕೊಳಕುಬಾಯಿಗೆ ಏನೋ ಒಂದು ಆಯ್ತು ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಈ ಕೊಳಕುಬಾಯಿ ಹೊಸಲ್ಲ. ಸಿದ್ದರಾಮಯ್ಯನವರು, ಸಿದ್ದರಾಮುಲ್ಲಾ ಖಾನ್, ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಪದಗಳೆಲ್ಲ ಬೆಳೆಸಿದ್ದಂಥದ್ದೆಲ್ಲ ಕೂಡ ಇದೆ. ಇದು ಅದು ಚಿಕ್ಕಮಗಳೂರವರು ಇಂಥ ಸಂಸ್ಕೃತಿ ಒಬ್ಬನೇ ಇಂಥ ಅರಕಲು ಬಾಯಿ.
ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ಕರೆದಿ ತೋರಿಸ್ತಾ ಇದ್ದೀರಾ? ಎಲ್ಲವೂ ತೋರಿಸ್ತಾ ಇದ್ದೀವಿ ಸರ್. ತೋರಿಸ್ತಾ ಇದ್ದೀರಿ. ಅದನ್ನ ಫಸ್ಟ್ ನೀವು ಯಾಕಾಯ್ತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಮಿತ್ ಶಾ ಅವ್ರು ಮಾತಾಡಿದಂತ ಮಾತು, ಅದನ್ನ ರಕ್ಷಣೆಗೆ ಆ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು. ಅದಕ್ಕೆ ಈ ಹೆಣ್ಮಗಳನ್ನ ಈ ರೀತಿ ಕರೆದಿದ್ದಾರೆ. ಇದು ಚಿಕ್ಕಮಗಳೂರು ಸಂಸ್ಕೃತಿನ, ಭಾರತದ ಸಂಸ್ಕೃತಿನ, ಬಿಜೆಪಿ ಸಂಸ್ಕೃತಿಯ. ಆಮೇಲೆ ನಾನು ಅಷ್ಟೊತ್ತಿಗೆ ನಾನು ಬೇರೆ ಕಡೆ ಇದ್ದೆ, ಅಸೆಂಬ್ಲಿಯಲ್ಲಿದ್ದೆ. ನನಗೆ ನಿನ್ನೆ ಅಲ್ಲೇ ಕೌನ್ಸಿಲ್ ನನಗೆ 12 ಕ್ವಶನ್ಸ್ ಇತ್ತು. ಅದು ಮುಗಿಸ್ಕೊಂಡು ನಾನು ಬೇರೆ ಕಡೆ ಹೋಗಿದ್ದೆ, ನಾನು ಅಸೆಂಬ್ಲಿಗೆ ಹೋಗಿದ್ದೆ. ಆಗ ಈ ಘಟನೆ ನಡೆದಿದೆ. ಎವಿಡೆನ್ಸ್ಗಳಿದ್ದಾಗ ನಿನ್ನೆ ಸಭಾಪತಿಗಳು ಕ್ರಮ ಕೈಗೊಳ್ಳಬೇಕಲ್ಲ? ನಾನು ಸಭಾಪತಿ ಅವ್ರದ್ದು ಅವರ ವಿಚಾರ ನನಗೆ ಸರಿ ಇಲ್ಲ. ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಏನ್ ಆಯ್ತು ಅಂತ ಹೇಳಿ ಪರಿಶೀಲನೆ ಮಾಡಬೇಕಾಯ್ತು. ತಪ್ಪು ಲಕ್ಷ್ಮಿ ಅವ್ರ ತಪ್ಪಿದ್ರು ಲಕ್ಷ್ಮಿ ತಪ್ಪು ಅಂತ ಹೇಳ್ಬೇಕಾಯ್ತು. ಅವ್ರು ತಪ್ಪಿದ್ರು ಅವ್ರು ತಪ್ಪು ಅಂತ ಏಕಾಏಕಿ ಅವ್ರಿಬ್ಬರನ್ನು ಇದನ್ನ ತಗೋಬಿಟ್ಟು ಅವ್ರು ಹಿಂಗ್ ಹೇಳಿದ್ರು ಇವ್ರು ಹಿಂಗ್ ಹೇಳಿದ್ರು ಅಂತ ಸೆಂಡೈ ಮಾಡಿದ್ದು ಅವ್ರಿಗೂ, ಯಾಕೆಂದ್ರೆ ಅಷ್ಟು ಹಿರಿಯ ಇದ್ರದ್ದು. ಅವ್ರು ಯಾವುದೇ ಪಕ್ಷದವ್ರು ಇರ್ಬೋದು, ಬಟ್ ಈಸ್ ಎ ನಾನ್ ಪೊಲಿಟಿಕಲ್ ಮೆಂಬರ್. ಎಲ್ಲರನ್ನ ರಕ್ಷಣೆ ಮಾಡಬೇಕಾದ ಅವರ ಡ್ಯೂಟಿ. ಅದು ಕೂಡ ಸರಿ ಇಲ್ಲ. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್. ಇದೆಲ್ಲದ್ರ ಬಗ್ಗೆನೂ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಸಿಟಿ ರವಿ ಅವರು ಎಲ್ಲಿದ್ದಾರೆ, ಏನ್ ಮಾಡ್ಲಾಗ್ತಾ ಇದೆ, ಮತ್ತು ಒಂದ್ ಕಡೆ ಬೆಳಗಾವಿಯ ಸುತ್ತಮುತ್ತ ಸುತ್ತರಿಸಲಾಗ್ತಾ ಇದೆ ಅನ್ನುವಂತ ಆರೋಪಗಳನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಬೆಳಗಾವಿಯಲ್ಲಿ ಹೈ ಡ್ರಾಮಾ ಇನ್ನು ಯಾವ ರೀತಿಯ ಕಂಟಿನ್ಯೂ ಆಗಿದೆ ಅಂತ? ಖಂಡಿತ ಪೃಥ್ವಿ, ಇದೀಗ ಬಂದಿರುವಂತ ಮಾಹಿತಿಯ ಪ್ರಕಾರ ಅಂಕಲಗಿ ಎನ್ನುವಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಟಿ ರವಿ ಅವರನ್ನ ಇರಿಸಲಾಗಿದೆ ಅನ್ನುವಂತ ಮಾಹಿತಿ ಈಗ ಬಂದಿರುವಂತದ್ದು. ಬೆಳಗಾವಿಯಿಂದ 30 ಕಿಲೋಮೀಟರ್ ದೂರದಲ್ಲಿರುವಂತ ಈ ಒಂದು ಠಾಣೆಯಲ್ಲಿ ಪೊಲೀಸರು ಸಿಟಿ ರವಿಯವನ್ನ ಇರಿಸಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಬರ್ತಾ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ ಬಿಜೆಪಿಯ ನಾಯಕರು ಕೂಡ ಈಗಾಗಲೇ ಸಿಟಿ ರವಿಯವನ್ನ ಭೇಟಿ ಮಾಡೋದಕ್ಕೂ ಕೂಡ ಹಾತೊರಿತಾ ಇದ್ದಾರೆ. ಈಗಾಗಲೇ ವಿಜಯೇಂದ್ರ ಅವರು ಕೂಡ ಹೇಳ್ತಾ ಇದ್ರು, ನಾನು ಸಿಟಿ ರವಿಯವರನ್ನ ಭೇಟಿ ಮಾಡಬೇಕು, ಅದಕ್ಕಾಗಿಯೇ ನಾನು ಬೆಳಗಾವಿಗೆ ಆಗಮಿಸಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು. ಜೊತೆಗೆ ಇಲ್ಲಿ ನಿನ್ನೆ ರಾತ್ರಿ ತಡರಾತ್ರಿ 12 ಗಂಟೆ ನಂತರದಲ್ಲಿ ಸಿಟಿ ರವಿ ಅವರನ್ನ ಖಾನಾಪುರ ಪೊಲೀಸ್ ಸ್ಟೇಷನ್ ನಿಂದ ಕರೆದೊಯ್ಯಲಾಯಿತು. ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತೀವಿ ಅನ್ನುವಂತ ಮಾಹಿತಿಯನ್ನ ಆರಂಭದಲ್ಲಿ ಪೊಲೀಸರು ಕೊಟ್ಟಿದ್ರು. ಆದ್ರೆ ಅದಾದ ನಂತರದಲ್ಲಿ ಮಾರ್ಗ ಮಧ್ಯದಲ್ಲಿ ಅಂದ್ರೆ ಸೆಕ್ಯೂರಿಟಿ ಸಮಸ್ಯೆ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಸ್ಟೇಷನ್ ಇಂದ ಸ್ಟೇಷನ್ಗೆ ಕರೆದುಕೊಂಡು ಹೋದ್ರು ಅನ್ನುವಂತದ್ದನ್ನ ಪೊಲೀಸರ ವಲಯದಿಂದ ಬಂದಿರುವಂತಹ ಮಾಹಿತಿಗಳು. ಇದೇ ಒಂದು ಕಾರಣಕ್ಕಾಗಿ ನಾವು ಅವರನ್ನ ಅಲೆದಾಡಿಸುವಂತ ಪರಿಸ್ಥಿತಿ ಉದ್ಭವ ಆಯಿತು. ಬಿಜೆಪಿ ಕಾರ್ಯಕರ್ತರು ರಸ್ತೆ ಉದ್ದಕ್ಕೂ ಪ್ರತಿಭಟನೆ ಮಾಡುವಂತ ಸಾಧ್ಯತೆಗಳಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ರೀತಿಯಾಗಿ ನಡೆದುಕೊಳ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸ್ ಮೂಲಗಳು ಈ ಒಂದು ರೀತಿಯಾಗಿ ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂತದ್ದು. ಜೊತೆಗೆ ಅಂಕಲಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಈಗಾಗಲೇ ಸಿಟಿ ರವಿ ಅವರನ್ನ ಪೊಲೀಸರು ಅಲ್ಲಿ ಇರಿಸಲಾಗಿದೆ. ಈಗಾಗಲೇ ಅವರನ್ನ ಬೆಳಿಗ್ಗೆ ಅಂದ್ರೆ ಬಹುಶಃ ಈಗ ಸಿಟಿ ರವಿ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡೋದಕ್ಕೂ ಕೂಡ ಕರೆದುಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಅಥವಾ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಬಹುದು, ಅಥವಾ ಸ್ಥಳೀಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅನ್ನುವಂಥನ್ನು ಕೂಡ ಈಗ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಬೆಳಗಾವಿಯಲ್ಲಿ ಪ್ರಮುಖವಾಗಿ ಈಗಾಗಲೇ ಬಿಜೆಪಿಯು ಕೂಡ ಪ್ರತಿಭಟನೆ ಕರೆ ಕೊಟ್ಟಿದೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿಯೂ ಕೂಡ ಕಾಂಗ್ರೆಸ್ನ ಅಂದ್ರೆ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಬೆಳಗಾವಿಯ ಸುತ್ತಮುತ್ತಲೂ ಕೂಡ ಹೈ ಅಲರ್ಟ್ ಆಗಿರುವಂತದ್ದು. ಜೊತೆಗೆ ಎಲ್ಲೂ ಕೂಡ ಅಂದ್ರೆ ಅಹಿತಕರ ಘಟನೆಗಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಬೆಳಗಾವಿಯ ಪೊಲೀಸರು ಕೂಡ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಬಿಜೆಪಿಯವರು ಈ ಒಂದು ವಿಚಾರವಾಗಿ ನಿನ್ನೆಯೂ ಕೂಡ ಸಾಕಷ್ಟು ಜನ ನಾಯಕರು ಬೆಳಗಾವಿಯಲ್ಲೇ ಮೊಕ್ಕಾಮನ್ನು ಹೂಡಿದ್ರು. ಇವತ್ತು ಕೂಡ ಅನೇಕ ನಾಯಕರುಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಿಟಿ ರವಿ ಅವರನ್ನ ನಾವು ಭೇಟಿ ಮಾಡಲೇಬೇಕು ಅನ್ನುವಂತ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಜೊತೆಗೆ ಅವರು ಎಲ್ಲಿದ್ದಾರೆ ಮತ್ತು ಅವರ ಇರುವಂತ ಸ್ಥಳಕ್ಕೆ ನಾವು ಭೇಟಿ ಮಾಡ್ತೇವೆ, ಭೇಟಿಗೆ ಅವಕಾಶವನ್ನು ಕೊಡಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಪೊಲೀಸರಿಗೆ ಕೇಳ್ತಾ ಇರುವಂತದ್ದು. ಈಗಾಗಲೇ ವಿಜಯೇಂದ್ರ ಅವರು ಕೂಡ ಹೇಳ್ತಾ ಇದ್ರು, ನಾವು ಸಿಟಿ ರವಿ ಅವರನ್ನ ಭೇಟಿ ಮಾಡಲೇಬೇಕು. ಜೊತೆಗೆ ಅವರು ನ್ಯಾಯಾಧೀಶರ ಮುಂದೆ ಇದುವರೆಗೂ ಕೂಡ ಯಾಕೆ ಒಪ್ಪಿಸಲಿಲ್ಲ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಲ್ಲ, ಹಾಗಾಗಿ ಇಲ್ಲಿ ಸಿಟಿ ರವಿ ಅವರ ಮೇಲೆ ಸಾಕಷ್ಟು ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ರಾತ್ರಿ ಇಡೀ ಅವರನ್ನ ಠಾಣೆಯಿಂದ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ, ಅಲ್ದಾಡಿಸ್ತಾ ಇದ್ದಾರೆ. ಸುಮಾರು 400 ಕಿಲೋಮೀಟರ್ಗೂ ಹೆಚ್ಚು ಅವರನ್ನ ಜೀಪ್ ನಲ್ಲಿ ಕೂರಿಸಿಕೊಂಡು ಅಲ್ದಾಡಿಸಿದ್ದಾರೆ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಆ ವ್ಯಕ್ತಿಗೆ ಅಂದ್ರೆ ಸಿಟಿ ರವಿಗೆ ಏನು ಅಂದ್ರೆ ಗಾಯ ಆಗಿತ್ತು, ಗಾಯಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಚಿಕಿತ್ಸೆ ಕೊಡಿಸಲು ಕೂಡ ವಿಳಂಬ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಬಿಜೆಪಿ ವಲಯದಿಂದ ಮಾಡ್ತಾ ಇರುವಂತದ್ದು. ಪೃಥ್ವಿ.